ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ವರ ಚೇಚಿ ವರ ಚೇಚಿ ಹೇಳಿ ಲಕ್ಷ್ಮಿ ಚೇಚಿ. ಏನಾಯ್ತು ಲಕ್ಷ್ಮಿ ಚೇಚಿ? ಅಯ್ಯೋ ಏನಾಯ್ತು ಹೇಳಿ. ವರ ಚೇಚಿ எனக்கிருவது ಒಬ್ಬರೇ ಒಬ್ಬರು ಗೆಂಡ. ಬಾ ನಿರ್ಮಿಕ್ತವ್ರಿಗೆಲ್ಲ 50 ಜನ ಇದಾರ ಹೇಳ. ಚೇಚಿ ನನ್ನ ಗೆಂಡ ಇದ್ರಲ್ಲ ಗೆಂಡ ಅವರು 2 ಪಾಂಬು 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 ಬುಸ್ ಬುಸ್ ಆ ಪಾಂಬು ಆಟ ಆಡುವುದನ್ನು ನೋಡಿ ಅಯ್ಯಯ್ಯ ಪಾಂಬು ಜಗಳ ಆಡ್ತಿದೆಯಲ್ಲ ಅಂತ ದೊಡ್ಡ ಕಲ್ಲು ಎತ್ತಿ ಹಾಕಿ ಸಾಯಿಸಿ ಬಿಡ್ತಾರೆ ಚೇಚಿ. ಆ ಪಾಂಬು ಇವರಿಗೆ ದೊಡ್ಡ ಶಾಪ ಕೊಟ್ಟು ಬಿಟ್ಟಿದೆ. ಆ ಶಾಪದಿಂದ ನನ್ನ ಗಂಡ ಹೋದ ಜನ್ಮದಿಂದ ಈ ಜನ್ಮದವರೆಗೂ ಎಣ್ಣೆ ಹೊಡೆದು ಪಾಂಬಿನ ಹಾಗೆ ಆಡ್ತಿದ್ದಾರೆ ಚೇಚಿ. ಚೇಚಿ ನಾನು ಹಾಕಿದ್ದು ಡಮ್ಮಿ ಕಲ್ಲು ನೀವ್ ಯಾಕೆ ಓವರ್ ಆಕ್ಟಿಂಗ್ ಆಡ್ತಿದ್ರಿ? ಹಿಂಗ ಆಗ್ಬಿಟ್ಟಿದೆ ಚೇಚಿ. ಅದೆಂಗಾದ್ರೂ ಆಗ್ಲಿ ಇದನ್ನೆಲ್ಲ ನನ್ಗೆ ಹೇಳ್ತಿದ್ಯಾ? ಚೇಚಿ ಈ ಶಾಪ ವಿಮೋಚನೆಗೆ ಏನು ಮಾಡ್ಬೇಕೆಂದು ಡಾಕ್ಟರ್ಗೆ ಕೇಳಿದ್ರೆ ಅವರು ಹೇಳಿದ್ರೆ ಒಂದು ಹೆಣ್ಣು ಪಾಂಬನ ಹಿಡಿದು ನಿಮ್ಮ ಗಂಡನ ಕೈಯಲ್ಲಿ ಹಿಂಗ ಲಿಪ್ ಕಿಸ್ ಕೊಡಿಸಿ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿದ್ರು ಚೇಚಿ. ನಿಮ್ಮ ಗಂಡ BSc ಫಾರೆಸ್ಟ್ರಿ ಪಾಂಬು ತುಂಬಾ ಚೆನ್ನಾಗಿ ಹಿಡಿತಾರಂತಲ್ಲ. ಅಯ್ಯೋ ಮೊದ್ಲೆಲ್ಲ ತುಂಬಾ ಹಿಡಿತಾ ಇದ್ರು, ಇವಾಗ ಹೋಗ್ಬಿಟ್ಟಿದೆ. ಚೇಚಿ ನಿಮ್ಮ ಗಂಡ ಎಣ್ಣೆ ಹೊಡಿತಾರ? ವರ ಚೇಚಿ ನೀವು ಯಾಕೆ ಕಾಲು ಎತ್ಕೊಂಡ್ಬಿಟ್ರಲ್ಲ? ಶಾಕು. ನಮ್ಮ ಯಜಮಾನ್ರಿಗೆ ಎಣ್ಣೆ ವಾಸನೆ ಅಂದ್ರೇನೇ ಆಗಲ್ಲ. ಅವರು ಬಾರ್ ಪಕ್ಕ ಹೋದ್ರೆ ಸಾಕು ವಾಮಿಟ್ ಬಂದಂಗಾಗುತ್ತೆ ಅಂತಾರೆ. ಕರುನಾಡ ಕನಸು ಬಂತ ಎಣ್ಣೆ ಹಾಕ್ತೀರಾ ಅಂದ್ರೆ ಅಯ್ಯ ಅಲ್ಲಿಡೆ ಸ್ನಾನಕ್ಕೂ 5 ನಿಮಿಷ ಮುಂಚೆ ಹಾಕ್ತೀನಿ ಅಂತಾರೆ. ಬರತಿ ಅಜ್ಜಿ ಅಯ್ಯಯ್ಯೋ ನೀವು ಎಷ್ಟು ಪುಣ್ಯ ಬಂದ್ರೆ ನಿಮ್ಮ ಗಂಡನಂತವರ ಕೋಟಿಗೆ ಒಪ್ಪರು. ಹೌದು ನಮ್ಮ ಯಜಮಾನ್ರು ಒಂಥರ ಮನೆ ದೇವ್ರು. ಅಯ್ಯಯ್ಯೋ ನಿಮ್ಮ ಗಂಡನಾದರನು ನನ್ನ ಮನೆ ದೇವರಾಗಬಾರದಾಗಿತ್ತ. ಗೋಬಿ ಚೇಚಿ ಗೋಬಿ ನಿಮಗೆ ಗೋಬಿ ಅಂದ್ರೆ ಇಷ್ಟ ಅಂತಲ್ಲ. ನನ್ನ ಮಗಳು ಗೋಬಿ ಮಾಡಿದಾಳೆ ಬನ್ನಿ ಮುಕ್ಕಿ. ಗೋಬಿನ ನಡೀರಿ ನಡೀರಿ ಬಿಸಿ ಇದೆ ತಾನೆ? ಬಾಣ್ಲಿಯಲ್ಲಿ ಬೇಯ್ತಿದೆ ಬಂದು ಬಾಯಿ ಹಾಕ್ಬಿಡಿ. ಇಟ್ಸ್ ರಾಕಿ. ನೀನು ಅವನಲ್ವಾ? ನೀನು ಇವನಲ್ವಾ? ನಿನ್ ನೋಡಿ ಎಷ್ಟು ದಿನ ಆಗಿತ್ತು? ಹೇಗಿದ್ಯಾ? ನಾನ್ ಸೂಪರ್ ಮಗ. ನೀನು? ಸಖತ್ತಾಗಿದ್ದೀನಿ. ಹೌದು, ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ದವ್ರನ್ನ ಅರ್ಶುತ್ ಕುಂಕುಮ ತರ ಜಾಯಿಂಟ್ ಮಾಡ್ಸಿದ್ದು ನಾನೇ. ನೆನ್ಪಿದಿನ? ಯಾರು ಮರೆತರು ನಿನ್ ಮರೆಯಕ್ಕಾಗುತ್ತೇನಪ್ಪ? ನನ್ನ ಹಣೆ ಬರದಲ್ಲಿ ಹೊಸ ಲೈನ್ ಸೇರಿಸ್ತಾವ್ ನೀನು. ಬಿಡ, ಸುಮ್ನೆ ಹೊಗಳ್ಬೇಡ. ಫ್ರೆಂಡ್ಶಿಪ್ ಅಲ್ಲಿ ಇಷ್ಟು ಮಾಡದೆ ಇದ್ರೆ ಫ್ರೆಂಡು ಅಂತಾರೇನೋ. ಅದ್ ಸರಿ, ಅವಾಗೇನೋ ಹಂಗೆ, ಇವಾಗ ಹೆಂಗ ನೀನ್ ಹೆಂಡ್ತಿ? ನನ್ನ ಮಾತೆ ಮೀರೋದೇ ಇಲ್ಲ ಅವಳು. ಕುತ್ಕೋ ಅಂದ್ರೆ ಕುತ್ಕೋತಾಳೆ, ನಿಂತ್ಕೊ ಅಂದ್ರೆ ನಿಂತ್ಕೋತಾಳೆ, ಮಲ್ಕ ಅಂದ್ರೆ ಮಲ್ಕೋತಾಳೆ. ಇಲ್ಲ ನೀನು ಬಾ ಅಂತಾಳೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತಾಳೆ, ಮನೆಯಲ್ಲೇ ಕೆಲಸ ಮಾಡು ಅಂತಾಳೆ. ವರ್ಕ್ ಫ್ರಮ್ ಹೋಮ್. ನಾನು ಇಲ್ಲೇನ್ ಮಾಡೋದಂತ ಆಚೆ ಹೋಗಿ ಮಾಡ್ಬರ್ತೀನಿ ಅಷ್ಟೇ. ಶಾಬಾಸ್. ಇದೇ ಖುಷಿ ಪಾರ್ಟಿ ಏನಿಲ್ವಾ? ನಿನಗಿಲ್ಲ ಅಂತ ನಾನು. ಬಾ ಮನೆಗೆ ಹೋಗಿ ಎಣ್ಣೆ ಹೊಡಿಯೋಣ. ಹೌದು, ನಿಮ್ ಮನೆಯಲ್ಲಿ ತುಂಬಾ ದೂರ. ಬಾ ಕೈ ಕೊಡು. ಇದೇ ಮನೆ. ಬರ ಬರ
ಏನೋ ಯಾರು ಇರಂಗ್ ಕಾಣ್ತಾ ಇಲ್ಲ. ಓಯ್ ಹೊರಗಡೆ ತಿನ್ನಕ್ ಹೋಗಿರ್ತಾಳೆ. ಅಯ್ಯೋ ಅವಳ ಹತ್ರ ಫೋನ್ ಇಲ್ಲ, ಏನ್ ಮಾಡೋಣ? ಪರವಾಗಿಲ್ಲ ಕಣ, ನಾವ್ ಹೊರಗಡೆ ಹೋಗೋಣ ಬಾ. ಅಪ್ರೂಪಕ್ಕೆ ಬಂದಿದ್ಯಾ, ನಿನ್ನ ಹೊರಗಡೆ ಕರ್ಕೊಂಡೋಗಿ ಎಣ್ಣೆ ಓಡಿಸ್ಲೇನೋ? ಒಬ್ಬ ಡೈರೆಕ್ಟ್ರು, ಒಬ್ಬ ಆಂಕರ್, ಇಬ್ರು ಜಡ್ಜಸ್, 14 ಜನ ಕ್ಯಾಮ್ರಾಮ್ಯಾನು, 13 ಜನ ಆರ್ಟಿಸ್ಟ್, 14 ಜನ ಸೀನಿಯರ್ ಆರ್ಟಿಸ್ಟ್, 35 ಜನ ಟೆಕ್ನಿಷಿಯನ್, 50 ಜನ ಸೆಟ್ ಬಾಯ್ಸ್, 100 ಜನ ಆಡಿಯನ್ಸ್, 150 ಜನ ಸ್ಟುಡಿಯೋ ಕ್ರೂ. ಇದಕ್ಕಿನ್ನ ಹೆಚ್ಚಾಗಿ ಕಲರ್ ಸೂಪರ್ ಚಾನೆಲ್ ನವರು 7 ಕೋಟಿ ಕನ್ನಡಿಗರು ನೋಡ್ಲಿ ಅಂತ ಇಂಥ ಅದ್ಭುತವಾದ ಮಜಾ ಭಾರತ ಸೆಟ್ ಹಾಕ್ಸವ್ರೆ. ಇಂಥ ಅನುಪಮ ಮಂಟಪ ಬಿಟ್ಟು ಆಚೆ ಕುಡಿತೀನಿ ಅಂತೀಯಲ್ಲೋ, ನೀನ್ ಮಜಾ ಭಾರತ ಬಿಟ್ಟು ಹೋಗ್ಬಿಡು. ಇಲ್ಲೇ ಕುಡಿಯೋಣ, ಇಲ್ಲೇ ಕುಡಿಯೋಣ ಇರು. ಅಲ್ಲ ಮಗ, ಅವನು ಬಂದಿದ್ದಾನೆ ಕಣೋ, 6 ಬಿಯರ್ ಬಾಟಲ್ ತಗೊಂಡು ಬಾ, ಪಾರ್ಟಿ ಮಾಡೋಣ. ಈ ಬಾಟ್ಲಲ್ಲಿರೋ ಬಿಯರ್ ಎಲ್ಲ ನಿಮಗೆ ಕೊಡ್ತೀನಿ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ. ನಿಮ್ಗೆ ಚಾನ್ಸೇ ಇಲ್ಲ. ನಮಗೆ ಕುಡಿಯಕ್ ಸಾಲಲ್ಲ, ಇವ್ರಿಗೆ ಕೊಡ್ಬೇಕಂತೆ. ಇದು ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ ಅವರಿಗೆ. ಏನು ಇಷ್ಟೊಂದು ಬೀರ್ ತಂದಿದ್ಯಾ? ಮಗ ಇರೋದೊಂದೇ ಜೀವನ, ಸತ್ಮೇಲೆ ಎಳ್ಳು ನೀರು, ಹೊಟ್ಟೆ ತುಂಬಾ ಬಿಯರು ಕುಡ್ಕೊಂಡು ಎಂಜಾಯ್ ಮಾಡ್ಬೇಕು. ಶಬಾಷ್, ಕರೆಕ್ಟ್ ಆಗಿ ಹೇಳಿದೆ. ಎತ್ಕೋ. 1 ಗಂಟೆಯೋ ನಂತರ ನಿಮ್ ಮನೆ ಮುಂದೆ ಕುಡಿತಾ ಇದೀವಿ, ನೀನ್ ಹೆಂಡತಿ ಬಂದ್ರೆ ಬೈಯಲ್ವೇನೋ? ಅವಳೇನೋ ಬೈತಾರೆ, ನಾನು ಹುಟ್ಟಿದಾಗನೇ ಪಂಟ, ಬೆಳಿತಾ ಬೆಳಿತಾ ತುಂಟ, ನಿಮ್ಮೆಲ್ರಿಗೂ ಬಲಗೈ ಬಂಟ, ಆದ್ರೆ ಸಂಸಾರದಲ್ಲಿ ಮಾತ್ರ ಸೊಂಟ. ಸುಂಟದ ಬಿಸಿಯ ಬ್ಯಾಡವ ಸಸ್ಯ ಇದೇನ್ ಮನೆನಾ ಇಲ್ಲ ಪ್ರೈವೇಟ್ ಬಾರ? ನಮ್ಮ ಮನೆ ಮುಂದೆನೆ ಕುಳಿತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ಯೇನ್ರೋ? ನೀವು ಅದ ಕುಡಿತಿದ್ದೀರಾ? ಕುಡಿತೀನಿ ಕಣೆ, ನಾನು ಏನ್ ಮಾಡಿದ್ರು ಸರಿನೇ, ಯಾಕಂದ್ರೆ ನಾನು ಗಂಡ್ಸು. ವರಮ್ಮ, ಆ ಪಕ್ಕದ ಮನೆ ಚೇಚಿ ಹತ್ರ ನನ್ ಗಂಡ ಶ್ರೀರಾಮಚಂದ್ರ ತುಂಡು ಅಂತ ಹೇಳ್ಕೊಂಡಿದ್ದೆ. ನೀವು ನೋಡಿದ್ರೆ ಈಗ ಕುಡ್ದು ವಾಲಾಡ್ತಾ ಇದ್ರಲ್ಲ. ನಾನು ಅಷ್ಟೇ, ನಮ್ ಫ್ರೆಂಡ್ಸ್ ಹತ್ರ ನನ್ನ ಹೆಂಡತಿ ಸೀತಾದೇವಿ ಜರಾಕ್ಸ್ ಅಂತ ಹೇಳಿದ್ದೆ. ನೀನು ಇವ್ರ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಟಲ್ಲಿ. ಶಬಾಷ್ ಕಣ್ರಿ, ಶಬಾಷ್. ಒಳ್ಳೆ ಮರ್ಯಾದಿನೇ ಕೊಟ್ರಿ. ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದಕ್ಕೆ ಒಳ್ಳೆ ಮರ್ಯಾದಿನೇ ಕೊಟ್ರಿ ರೀ. ನಿಮ್ ಕಣ್ಣೆತ್ರ ಕಡೆ ನಾನು ಇನ್ನೊಂದು ಕ್ಷಣನೂ ಇರಲ್ಲ, ನಾನು ಈಗಲೇ ಸಾಯ್ತೀನಿ. ಇದಕ್ಕೆ ಹೇಳಿದ್ದ ಹೊರಗಡೆ ಕುಡಿಯೋಣ ಅಂತ. ವರಮ್ಮ, ಅಪರೂಪಕ್ಕೆ ಸಿಕ್ಕಿದ್ಯಾ, ಬೇಜಾರಾಗಬೇಡ, ಎಣ್ಣೆ ಹೊಡಿತೀಯಾ? ಎಣ್ಣೆ ಕಡೆಗೆ ನನ್ನ ಮಗನೇ, ನನ್ನೇ ಎಣ್ಣೆ ಕುಡಿತೀಯಾ ಅಂತ ಕೇಳ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇದೇನ್ರೋ? ಮಾನ ಮರ್ಯಾದೆ ಅನ್ನೋದಿದ್ರೆ ಮುಚ್ಕೊಂಡ ಮನೆಯಿಂದ ಹೊರಟೋಗಿ. ನಾವು ಹೋಗಲ್ಲ. ಓಹೋ, ನಿಮ್ಗೆ ಈ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮೋಸ್ಟ್ಲಿ ಅವ್ರ ಮದರ್ ಟಂಗ್ ಇರ್ಬೇಕಲ್ವಾ? ಮುಚ್ಕೊಂಡು ಗೆತ್ತೋಗೋ. ನನ್ನ ಫ್ರೆಂಡ್ಸಿಗೆ ಇಷ್ಟೇ ಈ ಅವಮಾನ ಆದ್ರೂ ನಾನ್ ಸಹಿಸ್ಕೊಳ್ಳಲ್ಲ. ಅವ್ರನ್ನ ಆಚೆ ಹೋಗೋನಕ್ಕೆ ನೀನ್ ಯಾರೇ? ಶಬ್ಬಾಸ್, ಇದು ಮರ್ಯಾದೆ ಅಂದ್ರೆ. ಹೇಳಿದ್ರೆ ನಾನ್ ಹೇಳ್ಬೇಕು. ಆಚೆಗೆ ಹೋಗ್ರ. ಶಬ್ಬಾಸ್, ಇದು ಮರ್ಯಾದೆ ಅಂದ್ರೆ. ಬೇಜಾರ್ ಮಾಡ್ಕೋಬೇಡ್ರ, ದಯವಿಟ್ಟು ಆಚೆಗೆ ಹೋಗಿ. ಗೆಟ್ ಔಟ್. ಶಬ್ಬಾಷ್, ಇದು ಮರ್ಯಾದೆ ಅಂದ್ರೆ. ಆ ಪಕ್ಕದ ಮನೆ ಚೇಚಿ ಹತ್ರ ನನ್ನ ಗಂಡ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದೆ. ಯಪ್ಪ, ಅಕಸ್ಮಾತ್ ಅವಳೇನಾದ್ರೂ ಈ ಐಭೋಗನ ನೋಡಿದ್ರೆ, ಯಪ್ಪ ವರ ಚೇಚಿ ಅವಳು ಹೆಸರು ಎತ್ತ ತಕ್ಷಣ ಬಂದ್ಬಿಟ್ಲ ರೀ. ರೀ ನಾನೇನಾದ್ರೂ ಹೇಳಿ ಮೇಂಟೈನ್ ಮಾಡ್ತೀನಿ, ಹೋಗ್ರಿ. ಹೋಗಲ್ಲ. ಅಯ್ಯ ನಿಮ್ಮ ಆಯ್ತು ಬಿಡು, ಹೋಗ್ತೀನಿ.
ಯಾರು 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 ಪುಂಡರಿ ನನ್ನ ಮಕ್ಕಳ ಎಂಡೆ ಪಟ್ಟಿ ಚರಟೆ ಕೈಯ ಕಚ್ಚಾಸಡ ಬಸಡ 3 4 5 7 ಏನಂತೆ ಬೈದೆ ಹೊರಚೇಚಿ ನೀವು ಅವರಿಗೆ 2 ಹಿಂಗ ತಟ್ಟಬೇಕಿತ್ತು 4 ತಟ್ಟಿದ್ದೀನಿ ಮೂಳೆ ಮುರಿದಿದ್ರೆ ಆಶ್ಚರ್ಯ ಇಲ್ಲ ಅಷ್ಟೇ ಅಲ್ಲ ಚಾಚಿ ನಿಮ್ಮ ಗಂಡ ಬರ್ತಾರಲ್ಲ ಗಂಡ ಅವರು ಬಂದ ತಕ್ಷಣ ಹಿಂಗ ಅವರಿಗೆ ಒದೆಯಬೇಕಿತ್ತು ಬೆಂಡೆತ್ತಿಸಬೇಕಿತ್ತು ಚಾಚಿ ನೀವು ಯಾರಿಗೆ ಹೊಡೆದ್ರಿ ಅವರಿಗೆ ಹಿಂಗ ಒಡೆಯಬೇಕಂತ ನಾನು ನಿಮ್ಗೆ ಡ್ಯಾಮೋ ತೋರಿಸ್ತಿದ್ದೆ ಡೆಮೋ ತೋರ್ಸುದ್ರಂತೆ ಆಳದವಳು ಪಾಂಬು ಸಿಕ್ಕಿತ್ತು ಜಾರಿ ಹೋಯ್ತು ಚಾಚಿ ಏನೇ ಆಗಲಿ ನಿಮ್ಮ ಗೆಂಡ ಇದ್ರಲ್ಲ ಗೆಂಡ ಅವರು ಗುಣವಂತ ಬುದ್ಧಿವಂತ ರೂಪವಂತ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅಂದರೆ ಅವರಿಗೆ ಪಂಚ ಪ್ರಾಣ ಬೆಳಗಿನಿಂದ ನನಗೆ ಒಂದೇ ಆಲೋಚನೆ ಏನು ನಿಮ್ಮ ಗೆಂಡನಾದರೂ ನನ್ನ ಗೆಂಡ ಆಗಬಾರ್ದಾಗಿತ್ತ ಪಾಂಬ್ ನಿಮ್ಗೆ ಸಿಕ್ಕದ ಕೂಡಲೇ ನಿಮ್ಮ ಗೆಂಡನ್ನ ಕಳಿಸಿಕೊಡಿ ಅಯ್ಯಯ್ಯ ನಾನು ಒಲೆಯ ಮೇಲೆ ಪಾಲು ಇಟ್ಟು ಬಂದಿದ್ದೀನಿ ಚೇಚಿ ಮರೆತು ಹೋಯ್ತು ಎಂಟೆ ಗುರುವಾಯೂರಪ್ಪ ಚಿನ್ನಿ ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತು ಹೇಳಿ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ ಐ ಆಮ್ ವೆರಿ ವೆರಿ ಸಾರಿ ನಾನು ಮಾನ ಉಳಿಸಿದಕ್ಕೆ ಥ್ಯಾಂಕ್ಸ್. ನಿಮ್ಗೂ ಥ್ಯಾಂಕ್ಸ್ ಕಣ್ರಿ ನಾನು ಹೇಳಿದ ಮಾತನ್ನ ಕೇಳಿದ್ಕೆ. ನೋಡಿ ಈ ತರ ರೋಡಲ್ಲೆಲ್ಲ ಕುಡಿಬೇಡಿ, ಅಷ್ಟು ಇಷ್ಟ ಆದ್ರೆ ಮನೆಗೆ ತಗೊಂಬನ್ನಿ, ಮನೇಲಿ ಪಾರ್ಟಿ ಮಾಡೋಣ. ಎಲ್ರಿಗೂ ಇಂಥ ಹೆಂಡತಿ ಸಿಕ್ಬಿಟ್ರೆ ಎಣ್ಣೆ ಸ್ಕಿಟ್ಗಳೆಲ್ಲ ಹೋಗಿ ರೊಮ್ಯಾಂಟಿಕ್ ಸ್ಕಿಟ್ ಆಗ್ಬಿಡುತ್ತೆ. ಐ ಲವ್ ಯು. ಐ ಲವ್ ಯು ಟು. ರೀ ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಪಕ್ಕದ ಮನೆ ಲಕ್ಷ್ಮಿಗೆ ಪಾಮ್ ಬೇಕಿತ್ತಂತಲ್ಲ. ಗುರುಜಿ ಸ್ಕಿಟ್ ಹೇಗಿತ್ತು? ಇಷ್ಟು ಬಿಲ್ಡಪ್ ಕೊಟ್ಟಿದ್ದಾಳೆ ಹೆಂಡತಿ, ಏನಕ್ಕೆ ಕಾಲ್ ಮಾಡ್ತಾ ಇದೀಯ ಅಂದೆ. ನಾ ಏನ್ ಹಾಳು ಮಾಡಿದೆ ಸರ್, ಏನೋ ಫ್ರೆಂಡ್ ಮೈದ ಎಣ್ಣೆ ಹೊಡಿತಾ ಇದ್ದೆ ಸರ್. ರೋಡ್ ಸೈಡ್ ಅಲ್ಲಿ ಕೂತ್ಕೋಬೇಕಾ? ಅವಳು ಇರ್ಲಿಲ್ಲಲ್ಲ, ಸ್ನಾಕ್ಸ್ ಮಾಡಕ್ ಯಾರು ಇರ್ಲಿಲ್ಲ, ಅದಕ್ಕೆ ಅಲ್ಲೇ ಬರ. ಆಕ್ಚುಲಿ ಇದ್ರಲ್ಲಿ ಸ್ಕಿಟ್ ಅಲ್ಲಿ ಹೇಳ್ಬೇಕಂದ್ರೆ ಐ ಥಿಂಕ್ ಪರ್ಫಾರ್ಮೆನ್ಸ್ ಈಚ್ ಒನ್ ಆಫ್ ಯು ರಿಯಲಿ ಗುಡ್. ಬೆಣ್ಣೆ ನಮ್ಮ ಮಲಯಾಳಿ ಬೆಣ್ಣೆ ಸೂಪರ್. ಥ್ಯಾಂಕ್ ಯು ಸರ್. ಗುಡ್ ಜಾಬ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಾಚಿ ಪಕ್ಕ ಆ ಚೇಚಿ ಆ ಕಳೆ, ಆ ಲಕ್ಷಣ ಮತ್ತೆ ಆ ಭಾಷೆ ಸೂಪರ್. ಆಕ್ಸೆಂಟ್, ಎಸ್ಪೆಷಲಿ ದ ಆಕ್ಸೆಂಟ್ ಅಲ್ಲ, ಯು ನೇಲ್ಡ್ ಇಟ್. ರಚಿತಾನ ಹೆಂಗ್ ಹೇಳೋದು ಮಲಯಾಳಂ ಆಕ್ಸೆಂಟ್ ಅಲ್ಲಿ? ರಚ್ಚು ಚೇಚಿ. ರಾಚು ಚೇಚಿ. ರಚ್ಚು ಚೇಚಿ. ರಜಿತಾ. ಅಂಡ್ ವರ ಮತ್ತೆ ನಮ್ಮ ನಂದೀಶಾ ಫಸ್ಟ್ ಆಫ್ ಆಲ್ ನಾನ್ ಸಿಂಗ್ ಕಪಲ್. ಅದು ನೋಡಿದ್ರೇನೆ ಕಪಲ್ ಅಂತಾನೆ ಅನ್ಸಲ್ಲ. ಬಟ್ ಶ್ರೀಹರಿ ನಿಂದು ಸಕ್ಕದಾಗಿತ್ತು ಮಗ ಡ್ಯಾನ್ಸು. ಸೊಂಟ ಥ್ಯಾಂಕ್ ಯು ಮೇಡಮ್. ಸೂಪರ್ ಡಾನ್ಸ್ and overall it was very entertaining. Thank you so much. Thank you so much Rachi, and thank you so much guys. All the very best ನಿಮ್ಮ ಮುಂದಿನ ಸ್ಕಿಟ್ ಗೆ. Thank you.